ವೀಕ್ಷಕರ ನಮಸ್ಕಾರ. ಇಂದು ನಡೆದಿದ್ದ ಇಂಡಿಯಾ ವುಮೆನ್ಸ್ ಹಾಗೂ ನ್ಯೂಜಿಲೆಂಡ್ ವುಮೆನ್ಸ್ ನಡುವಿನ ಮೊದಲ ಪಂದ್ಯದಲ್ಲಿ ಭಾರತ ತಂಡಕ್ಕೆ 13ನೇ ಓವರ್ನಲ್ಲಿ ಅಂಪೈರ್ಗಳಿಂದ ದೊಡ್ಡ ಮೋಸವಾಗಿದೆ. ಹೌದು ವೀಕ್ಷಕರು, ಇನ್ನು ಪಂದ್ಯದಲ್ಲೇ ದೊಡ್ಡ ಜಗಳವು ನಡೆದಿದ್ದು, ಇನ್ನು ವೀಕ್ಷಕರು ಈ ಒಂದು ಘಟನೆಯು ನಡೆದ ಬಳಿಕ ನಂತರ ಪಂದ್ಯವನ್ನೇ ಬಿಟ್ಟು ಹೊರಗೆ ಹೋದ ನಾಯಕಿಯ. ಹೌದು ವೀಕ್ಷಕರು, ಈ ಒಂದು ಪಂದ್ಯದಲ್ಲಿ ದೊಡ್ಡ ಹೈಡ್ರಾಮಾ ನಡೆಯಿತು. ವೀಕ್ಷಕರು, ಈ ಒಂದು ಪಂದ್ಯದಲ್ಲಿ ಅಂಪೈರ್ಗಳು ಮಾಡಿದ ಸಣ್ಣ ತಪ್ಪಿನಿಂದ ಟೀಮ್ ಇಂಡಿಯಾ ತಂಡವು ಪಂದ್ಯವನ್ನೇ ಸೋಲಬೇಕಾಯಿತು. ಹೌದು ವೀಕ್ಷಕರು, ಈ ಒಂದು ಪಂದ್ಯವು ತುಂಬ ರೋಮಾಂಚನಕಾರಿಯಿಂದ ಕೂಡಿತ್ತು. ವೀಕ್ಷಕರು, ಈ ಒಂದು ಪಂದ್ಯದ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡದ ವುಮೆನ್ಸ್ ತಂಡವು ಮುಂದೆ ಆಡುವಂಥ ಪಂದ್ಯಗಳಲ್ಲಿ ಗೆದ್ದು ಬೀಗುತ್ತಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರು, ಇಂದು ಅಕ್ಟೋಬರ್ 4ರಂದು ICC ವುಮೆನ್ಸ್ T20 ವರ್ಲ್ಡ್ ಕಪ್ನಲ್ಲಿ ನ್ಯೂಜಿಲೆಂಡ್ ವುಮೆನ್ಸ್ ಹಾಗೂ ಇಂಡಿಯಾ ವುಮೆನ್ಸ್ ತಂಡವು ಮುಖಾಮುಖಿಯಾಗಿದ್ದವು. ಹೌದು, ಗ್ರೂಪ್ ಸ್ಟೇಜ್ನ ಈ ಭಾಗದಲ್ಲಿರುವ ಎರಡು ತಂಡಗಳು ತುಂಬ ಬಲಿಷ್ಠವಾಗಿವೆ. ಇನ್ನು ವೀಕ್ಷಕರು, ಈ ಒಂದು ಪಂದ್ಯದಲ್ಲಿ ಭಾರತ ತಂಡಕ್ಕೆ ಅಂಪೈರ್ಗಳಿಂದ ಒಂದು ದೊಡ್ಡ ಮೋಸವಾಗಿದೆ. ಹೌದು, ಈ ಒಂದು ಪಂದ್ಯದಲ್ಲಿ ನ್ಯೂಜಿಲೆಂಡ್ ವುಮೆನ್ಸ್ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು. ಇನ್ನು ವೀಕ್ಷಕರೇ, ಅದರಂತೆ ಬ್ಯಾಟ್ ಆರಂಭಿಸಿದ ನ್ಯೂಜಿಲೆಂಡ್ ವುಮೆನ್ಸ್ ತಂಡವು 20 ಓವರ್ಗಳಿಗೆ 160 ರನ್ ಕಲೆ ಹಾಕಿ 4 ವಿಕೆಟ್ ಕಳೆದುಕೊಂಡಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಗುರಿಯನ್ನು ಬೆನ್ನಟ್ಟಿದ ಇಂಡಿಯಾ ವುಮೆನ್ಸ್ ತಂಡವು ಕೇವಲ 102 ರನ್ಗಳಿಗೆ ಆಲ್ಔಟ್ ಆಗಿ ಹೋಗಿದೆ. ವೀಕ್ಷಕರೇ, ಇದರ ಮೂಲಕ ನ್ಯೂಜಿಲೆಂಡ್ ವುಮೆನ್ಸ್ ತಂಡವು 58 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವುದರ ಮೂಲಕ ಈ ಒಂದು ಮೊದಲ ಪಂದ್ಯದಲ್ಲಿ ಗೆದ್ದು ಬೀಗಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಮೋಸವಾಗಿದ್ದೆಂದರೆ ಅಮಿಲಿ ಕೆರ್ ಅವರು ರನ್ಔಟ್ ಇದ್ದರು. ಹೌದು ವೀಕ್ಷಕರೇ, ಇಂಡಿಯಾ ವುಮೆನ್ಸ್ ತಂಡದ ಪರವಾಗಿ ಬೌಲಿಂಗ್ ಮಾಡಲು ಬಂದಿದ್ದ ದೀಪ್ತಿ ಶರ್ಮಾ ಅವರು 13ನೇ ಓವರ್ನ ಕೊನೆಯ ಎಸೆತವನ್ನು ಎಸೆದಿದ್ದರು. ಇನ್ನು ವೀಕ್ಷಕರೇ, ಈ ಒಂದು ಬಾಲನ್ನು ಹೊಡೆದಿದ್ದ ಅಮಿಲಿ ಕೆರ್ ಅವರು 2 ರನ್ಗಳನ್ನು ತೆಗೆದುಕೊಳ್ಳಲು ಹೋಗಿ ರನ್ಔಟ್ ಆಗಿದ್ದರು. ವೀಕ್ಷಕರೇ, ಈ ಒಂದು ಹಂತದಲ್ಲಿ ಅಂಪೈರ್ಗಳು ಇದನ್ನು ಡೆಡ್ ರನ್ ಎಂದು ಕರೆದರು. ವೀಕ್ಷಕರೇ, ಈ ಒಂದು ಮೋಸದಿಂದ ಭಾರತ ತಂಡವು ಈ ಒಂದು ಪಂದ್ಯದಲ್ಲಿ ಸೋತಿದೆ ಎಂದು ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ವರದಿಯಾಗುತ್ತಿದೆ. ಹೌದು ವೀಕ್ಷಕರೇ, ಅಂಪೈರ್ಗಳು ಮಾಡಿದ ಸಣ್ಣ ಒಂದು ತಪ್ಪಿನಿಂದ ಈ ಒಂದು ಪರಿಸ್ಥಿತಿಗೆ ಭಾರತ ತಂಡವು ಬಂದು ನಿಂತಿದೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಪುಟ್ಟ ಮಾಹಿತಿ.